ನೆಕ್ಸ್ಟ್ 25 ಸೀಟ್ ಬರ್ಬೇಕು. ಕುಮಾರಸ್ವಾಮಿನ ಏನ್ ಮಾಡ್ತಾ ಇದೀರಿ, 17 ಸೀಟ್ ಮಾಡಿಕೊಂಡು ಅಂತ ಹೇಳ್ತಿದ್ರಲ್ಲ DK ಶಿವಕುಮಾರ್. 136 ಸೀಟ್ ಗೆದ್ದವ್ರೆ ನಿಜ. ಸರ್ಕಾರ ಅವ್ರದೇ ಐತೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೃಷ್ಣ ಬೈರೇಗೌಡರು ಬಸ್ ಇದು ರಾಮಲಿಂಗಾರೆಡ್ಡಿಗಾರ ಕೊಟ್ಟಿದ್ರೆ ಬೆಂಗಳೂರು ನಗರ ಅಭಿವೃದ್ಧಿನ ಈ ತರ ಬರ್ತಿತ್ತಿಲ್ಲ. ಕೃಷ್ಣ ಬೈರೇಗೌಡರು ಫುಲ್ಲು ಏನೋ ಮಾಡ್ತಾರೆ ಅಂತ ಮಾಡ್ತಾವ್ರೆ. ಮಾಡ್ಲಿ, ಬೇಡ ಅಂತ ನಾವ್ ಹೇಳಲ್ಲ. ಫುಟ್ಪಾತ್ ಬೆಂಗಳೂರು ಒಳಿಕೆ ರೈತರ ಮೇಲೆ ಬರೋದು. ಇಡೀ 24 ಗಂಟೆ ಟೈಮು ರೈತರ ಮೇಲೆ ಸೊಪ್ಪು ತವಿಯಿಂದ ಎಲ್ಲ ಬೆಳೆದು ರೈತರೇ. ಆದ್ರೂ ನಾವು ಎಳ್ನೀರ್ ಅಂಗಡಿ ಮಡಗಿದೀವಿ ಅಂದ್ರೆ ಮದ್ದೂರಿಂದ 2.5 ಲಕ್ಷ ಎಳ್ನೀರ್ ಬರ್ತದೆ ಬೆಂಗಳೂರು ಒಳಿಕೆ. ಕೆಂಗೇರಿ ಹೋಗಿ ಟ್ರಾಫಿಕ್ ಸಿಗ್ನಲ್ ಹತ್ರ ಹೋಗಿ ನಿಂತ್ಕೊಳ್ಳಿ, ಎಷ್ಟು ಗಾಡಿ ಬರ್ತವೆ ಅಂತ. ರಾತ್ರಿ ಹೊತ್ತಿಗೆ ಎಷ್ಟು ಗಾಡಿ ಬೆಳ್ಕೊರೋದು ಬರ್ತವೆ ಅಂತ. ಎಲ್ಲ ಬೆಳೆಯೋದು ರೈತರನ್ನು ಹಾಳಾದಂಗಾದ್ರು, ಬೀದಿ ಬದಿ ವ್ಯಾಪಾರಿಗಳು ಹಾಳಾದಂಗಾದ್ರು. ಅಲ್ಲಿಂದ ತಂದದ್ದ ನಾವು ತಗೊಬಂದು ಮಾರ್ತೀವಿ, 10 ರೂಪಾಯಿ ಕಮ್ಮಿ 20 ರೂಪಾಯಿ ಕಮ್ಮಿ ಮಾರ್ತೀವಿ. ಅದೇ ಮಾಲಲ್ಲಿ ತಂದದ್ದು 100 ರೂಪಾಯಿ ತದೆ ಒಂದು ಎಳ್ನೀರು ಮಾಲಲ್ಲಿ ಅವ್ರು ಬರೀ ಕ್ಯಾಪ್ ತೆಗೆದು ಕೊಡ್ತಾರೆ. ಅಷ್ಟು ಬಿಟ್ರೆ 100 ರೂಪಾಯಿ ಒಂದು ಮಾಲಲ್ಲಿ. ಫುಟ್ಪಾತ್ ಅಲ್ಲಿ 50 ರೂಪಾಯಿ 60 ರೂಪಾಯಿ ಊಟ ಮಾಡ್ತಾರೆ. ಅದೇ ಅಂಗಡಿ ಹೋಟ್ಲಿಗೆ ಹೋದ್ರೆ 300 ರೂಪಾಯಿ 350 ರೂಪಾಯಿ 250 ರೂಪಾಯಿ. ಏನ್ ಮಾಡ್ತಾರೆ ರೈತರುಗಳು ಹೇಳಿ? ಇಲ್ಲಿ ಮಾಡ್ತಾರೆ ಬೀದಿ ಬದಿ ವ್ಯಾಪಾರಿಗಳು ಮೂಡಾತ್ಬಿಟ್ರೆ. ಯಾರು ವಿದ್ಯಾವಂತರಿಲ್ಲ. ನಿಮ್ ತರ ವಿದ್ಯಾವಂತರಿದ್ದು ರಾಜಕಾರಣಿಗಳು ಮಕ್ಕಳು ಯಾರು ಬರಲ್ಲ ಇಲ್ಲಿಗೆ ಬೀದಿ ಬದಿ ವ್ಯಾಪಾರ ಮಾಡಕ್ಕೆ. ಮಾಡ್ತಾರೆ ಬುದ್ಧಿವಂತರು, ಇದು ವಿದ್ಯಾವಂತರಲ್ಲ, ದಡ್ರೆ ಮೂಡಾತ್ಬಿಟ್ರೆ ಮಾಡ್ತಾರೆ ಅವರು. ಆದ್ರೂ ಈಗ ಇಷ್ಟಿಸ್ಕಂಟ ಪ್ರಧಾನಮಂತ್ರಿ ಆದ್ರು ದೇವೇಗೌಡರು, ಮುಖ್ಯಮಂತ್ರಿ ಆದ್ರು ಕುಮಾರಸ್ವಾಮಿ, ಎರಡು ಬಾರಿ ಆದ್ರು ಯಡಿಯೂರಪ್ಪ ಆದ್ರು, ಜಗದೀಶ್ ಶೆಟ್ಟರ್ ಆದ್ರು, ಮತ್ತೆ ಸಿದ್ದರಾಮಯ್ಯ ಎಷ್ಟು 8.5 ವರ್ಷ ಆದ್ರು. ಈಗ ಕಾಂಗ್ರೆಸ್ ಪಕ್ಷ ಬಂದೈತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದ್ರೂ DK ಶಿವಕುಮಾರ್ ಹೇಳೋದು ಒಂದೇ ಮನವಿ, ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ತೆರವುಗೊಳಿಸ್ಬೇಡಿ. 10 ಅಡಿ ಜಾಗ ಐತೆ, ಫುಟ್ಪಾತು 10 ಅಡಿ ಐತೆ ಸಾರ್. 10 ಅಡಿ ಇದ್ರೆ ಅದ್ರಲ್ಲಿ 6 ಅಡಿ ಬಿಡಿ, 4 ಅಡಿ ಒಳಗಡೆ ಕೊಡಿ, ನಮ್ಗೆ ಸಾಕು. 4 ಅಡಿ ಒಳಗಡೆ ಕೊಡಿ, 6 ಅಡಿ ಬಿಡಿ, ನಡ್ಕೋಲಿ. ಬೀದಿಲಿ ಇದು ಫುಟ್ಪಾತ್ ಅಲ್ಲಿ ಡೈರಿ ಐತೆ, ನಿಮ್ಮ ಇದು ಯಾವ್ದು TC ಐತೆ, ಟ್ರಾನ್ಸ್ಫರ್ ಪೆಟ್ಟಿಗೆಗಳವೆ, ಅವೆಲ್ಲ ಬಿಟ್ಟು ನಡ್ಕೊ ಹೋಯ್ತಾರ ಸಾರ್. ಯಾರು ನಡೆಯಲ್ಲ. ಲೈಟ್ ಕಂಬಗಳು ಉತ್ಕೋವೆ. ನಾವು ಹಾಕಿರೋದು ಮರದಂಡಿ, ಅದುವೇ 4-5 ಅಡಿ ಜಾಗ ಬಿಟ್ಟಿದೀವಿ. ನಡ್ಕೋಗೋರ್ಗೆ ಯಾರು ನಡೆಯಲ್ಲ. ಬೀದಿ ಫುಟ್ಪಾತ್ ರೋಡಲ್ಲಿ ನಡೆಯೋದೇ ಇಲ್ಲ. ಅವ್ರು ನಡೆಯೋರೆಲ್ಲ ಇವರು ದೊಡ್ಡವ್ರು ನಡೀತಾರೆ ಅಂತ ಹೇಳ್ತಾರಲ್ವಾ, ಇಂಜಿನಿಯರ್ಗಳು, ಪಿಂಚಣಿ ತಗೊಳ್ಳೋರು. ಅವರು ಹಿಂದೆ SOC ಓದಿದ್ರೇನೋ, ಈಗ ಇಂಜಿನಿಯರ್ ಹೋದ್ರು ಕೆಲಸ ಇಲ್ಲ. ಅವಾಗ ಹಿಂದೆ SOC ಓದ್ಬಿಟ್ಟು ಜಡ್ಜ್ ಆಗವ್ರೆ, ಇಂಜಿನಿಯರ್ಗಳಾಗವ್ರೆ, ಇದ್ರಾಗವ್ರೆ. ಇವತ್ತು ಯಾರು ಅಷ್ಟು ಓದಿ ಆಗಕ್ಕಾಗಲ್ಲ. ಏನೇ ಇಂಜಿನಿಯರ್ ಹೋದ್ರು ಕೆಲಸ ಕೊಡಲ್ಲ. ಅವರೇ ಮತ್ತೆ ಬೀದಿ ಬರೀ ವ್ಯಾಪಾರ ಮಾಡೋರು ಯಾರು? ದಡ್ರೆ. ನಾವು 100 ರೂಪಾಯಿ ತಂದದ 110 ರೂಪಾಯಿ ಮಾರ್ತೀವಿ. ಅದೇ ಮಾಲ್ಗೆ ಹೋಗಿ 100 ರೂಪಾಯಿ ತಂದಿದ್ರೆ 250 ರೂಪಾಯಿ ಮಾರ್ತಾರೆ. ನಾವು ಒಂದು ಹಣಸ್ತಣ್ಣು 10 kg ಬಂದಿದ್ರೆ 10 kgಗೆ 30 ರೂಪಾಯಿನ 300 ರೂಪಾಯಿ ತಗೋತೀವಿ. ಅದೇ ಮಾಲ್ಗೆ ಹೋಗಿ 600 ರೂಪಾಯಿ ಬೋಲ್ಡ್ ಹಾಕಿರ್ತಾರೆ ಮಾಲಲ್ಲಿ. ಅಣಸ್ತಣ್ಣ ಏನೇ ಪದಾರ್ಥ ತಗೊಬನ್ನಿ, ಸೊಪ್ಪೆ ತಗೊಬನ್ನಿ. ಬೀದಿ ಬದಿ ವ್ಯಾಪಾರಿಗಳು ಇಲ್ಲದೆ ಹೋದ್ರೆ ಸಾರ್, ಯಾರುವೇ ಮುತ್ಕರು, ಇಂಜಿನಿಯರ್ಗಳು ಮುತ್ಕರು ನಡೀತಾರಲ್ಲ, ಅವ್ರು ಯಾರು ತಂದು ಮಾರಲ್ಲ ಸಾರ್. ನೀವು ಅವ್ರ ದುಡ್ಡು ಇರ್ತದೆ, ಪಿಂಚಣಿ ಬರ್ತದೆ. 35,000 40,000 50,000 ಪಿಂಚಣಿ ತಗೋತಾರೆ. ಅವ್ರಿಗೆ ಎಷ್ಟಾಗಲ್ಲ ಬೇಕು ಸರ್? ಪಾರ್ಕ್ ಹೋಗ್ಲಿ, ಬೇಡ ಅಂತ ಹೇಳಲ್ಲ. ಅವ್ರಿಗೇನು ತೊಂದರೆ ಕೊಟ್ಟಿದ್ದೀವ? ಪಬ್ಲಿಕ್ ವ್ಯಾಪಾರ ಮಾಡೋರು ತೊಂದರೆ ಕೊಟ್ಟಿದ್ರೆ ಹೇಳ್ಬೇಕು. ಪಬ್ಲಿಕ್ ಬಂದು ಹೇಳ್ತಾರೆ, ಈಗ ನನ್ಗೆ ಫುಟ್ಪಾತ್ ಬಿಡಿ ಅಂತ ಹೇಳ್ತಾರೆ. ಅವ್ರು ತಂದು ಮಾರಲ್ಲ ಸಾರ್. ಮಾರ್ತಾರೆ ನಾವು ಕಷ್ಟಪಟ್ಟು ನಿದ್ದೆ ಇಲ್ದಾನೆ ನಿದ್ಗೆಟ್ಕೊಂತ ಬಂದು ಮಾರ್ಕೆಟ್ಗೆ ಹೋಗಿ ನಿದ್ಗೆಟ್ಕೊಂಡ್ ತಗೊಬಂದು ಮಾರೋದು ನಾವು ಸಾರ್. ಅವ್ರು ಮಾರಕ್ ಬರಲ್ಲ. ಫುಟ್ಪಾತ್ಗೆ 50 ರೂಪಾಯಿ ಪದಾರ್ಥನ 50 ರೂಪಾಯಿ ಪದಾರ್ಥನ 5 ರೂಪಾಯಿ ಇಟ್ಕೊಂಡ್ ಮಾರ್ತೀವಿ ನಾವು, 10 ರೂಪಾಯಿ ಇಟ್ಕೊಂಡ್ ಮಾರ್ತೀವಿ. ಅದೇ ಮಾಲ್ಗೆ ಹೋದ್ರೆ 50 ರೂಪಾಯಿ ಸಿಗಲ್ಲ ಸಾರ್. 150 ರೂಪಾಯಿ 50 ರೂಪಾಯಿಂದು. ಎಲ್ಲ ರೈತರು ಬೆಳೆಯೋದು ರೈತರೇ ಬೆಳೆಯೋದು. ಸೊಪ್ಪಾಗ್ಲಿ ಯಾವುದೇ ಆಗ್ಲಿ ರೈತರಿಂದನೇ ತರೋದು ಸಾ. ರೈತರು ಹಾಳಾದ್ರು, ರೈತರು ಉದ್ಧಾರ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತದಲ್ವಾ. ರೈತರು ಏನು ಉದ್ಧಾರ ಮಾಡ್ತಾವ್ರು? ಮತ್ತೆ ರೈತರಿಂದನೇ ಬರೋದು. ಯಾವುದೇ ಪದಾರ್ಥ ಬೆಂಗಳೂರಲ್ಲಿ ಬರೋದು ಸರ್, ಸಾಗಾಣಿಕೆ ರೈತರದೇ ಸರ್, ಯಾರ್ದು ಬರಲ್ಲ ಸರ್. ರೈತರು ಬೆಳೆದ್ರು ಮಾತ್ರ ಅದನ್ನೇ ಬರುತ್ತಾನೆ, ರೈತರದೇ ಸರ್. DK ಶಿವಕುಮಾರ್ ಹೇಳೋದು ಇಷ್ಟೇ ಸರ್. ನಿಮ್ಮ ಮನವಿ, ದೇವ್ರು ನೀವೇನಾರ ತಿಳ್ಕೊಳ್ಳಿ ಸರ್. ನೆಕ್ಸ್ಟು ನಿಮ್ಮ ಎಲೆಕ್ಷನ್ 2028ಕ್ಕೆ ಬರ್ತದೆ ಅಂತೀರಲ್ವಾ, ಕನ್ಸ ಕಟ್ಕೊಂಡಿದ್ದೀರಿ. ಈ ಬೀದಿ ಬದಿ ವ್ಯಾಪಾರಿಗಳ ಸರ್ ಸುಣಿಬೇಡಿ, ರೈತರು ಹಾಳಾಯ್ತಾರೆ. ನೀವೇನು ಕೊಡಬೇಡಿ ಸರ್, ನಮಗೆ ಗ್ಯಾರಂಟಿ ಸ್ಕೀಮ್ ಏನು ಬೇಡಿ ಸರ್. ಹೆಂಗೋ ಜೀವನ ಮಾಡ್ಕೋತೀವಿ, ಇದೊಂದು ದಾರಿ ನಮಗೆ ಬಿಟ್ಕೊಟ್ಬಿಡಿ ಸರ್. ಕೃಷ್ಣ ಬೈರೇಗೌಡರಿಗೂ ಹೇಳೋದು ಇಷ್ಟೇ, ಅವ್ರಿಗೂ ಹೇಳೋದು ಇಷ್ಟೇ. ನಾನೊಬ್ಬ ಫುಟ್ಪಾತ್ ವ್ಯಾಪಾರಿ. ನಾವು ಬೈಪನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಬಂದಿರೋದು. ಇವಾಗ ಸಡನ್ ಆಗಿ ಏಕಾಏಕಿ ಬಂದ್ಬಿಟ್ಟು ಇವರು ಈ ತರ ದೌರ್ಜನ್ಯ ಮಾಡ್ತಾ ಇದಾರಲ್ಲ, ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ನಾವು ನಮ್ಮ
ಸಚಿವರಾದಂತ ಕೃಷ್ಣ ಬೈರೇಗೌಡ ಅವ್ರನ್ನ ಕೇಳ್ತಾ ಇದೀವಿ. ಇವ್ರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಬೆಂಗಳೂರಿನ ಉದ್ಧಾರ ಮಾಡ್ಬಿಟ್ಟು ಏನು ಕಿತ್ತು ಹುಡ್ಡ ಹಾಕಕ್ಕೆ ಇವರು ಹತ್ರ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಏನ್ ಕಿತ್ತು ಹುಡ್ಡ ಹಾಕ್ತಾ ಇದಾರೆ ಅಂತ ಇವರು. ಬಡವರು ಮಾತ್ರ ಬಡವರಾಗಿ ಇರ್ಬೇಕು, ಸಾವುಕಾರಾಗಿ ಇರ್ಬೇಕಾ? ಅವ್ರ ಮನೆಗಳ ಮುಂದೆ ಮಾತ್ರ ಪೊಲೀಸರು ಹಂಗಿರ್ತಾರೆ. ಅದೇ ಬೀದಿ ಬದಿಯಲ್ಲಿ ಒಂದೊಂದು ಪೊಲೀಸ್ ಹಾಕ್ರಿ ಒಂದೊಂದು ಸರ್ಕಲ್ಗೆ, ಅವ್ರು ಕ್ಲಿಯರ್ ಮಾಡ್ತಾರೆ ಟ್ರಾಫಿಕ್ನ. ಅದು ಬಿಟ್ಬಿಟ್ಟು ನೀವು ಏಕಾಏಕಿ ಬಂದ್ಬಿಟ್ಟು ಅಂಗಡಿಗಳು ಎತ್ಕೊಂಡು ಧ್ವಂಸ ಮಾಡ್ಬಿಟ್ಟು ಹೋಗ್ಬಿಟ್ರೆ ಏನ್ ಮಾಡೋದು? ಹೆಂಡತಿ ಮಕ್ಳನ್ನ ಸಾಕೋದು ಹೆಂಗೆ ನಾವು? ಇಲ್ಲ ವಿಧಾನಸೌಧದಲ್ಲಿ ನಮ್ಗೊಂದು ಕೆಲಸ ಕೊಡ್ಸಕ್ ಹೇಳಿ, ನಮ್ಗೊಂದು ಕೆಲಸ ಕೊಡ್ಸಕ್ ಹೇಳಿ, P1 ಕೆಲಸನ ಯಾವ್ದಾನ ಒಂದೊಂದು ನಾವು ಆರಾಮಾಗಿ ಅಲ್ಲಿರ್ತೀವಿ. ಇಲ್ಲಾಂದ್ರೆ ನಾವೇನ ರಾಬರಿ ಮಾಡ್ಬಿಟ್ಟು ಇದು ಕೊಲೆಗೆ ದರೋಡೆಗೆ ಎಳಿಬೇಕಾಗುತ್ತೆ ನಾವು. ಇವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಒಂದೊಂದು ರೀತಿ ಧೋರಣೆಗಳು ಮಾಡ್ಕೊಳ್ತವೆ. ಯಾರು ಸಿಕ್ಲಿ ನಾವು ಬಲಪಶು, ನಾವು ಗೂಬೆಗಳು ಅಂತ ಹೇಳಿದ್ರೆ ರೋಡ್ ಬದಿಲಿ ವ್ಯಾಪಾರ ಮಾಡೋರು ಏನಂದ್ರೆ ಏನೂ ಇಲ್ಲ. ಇವರು ರೈತರು ಬೆನ್ನೆಲುಬು ಅಂತ ಹೇಳ್ತಾರೆ. ಸರ್ಕಾರಕ್ಕೆ ರೈತರದ್ದು ಬೆನ್ನೆಲುಬು ಅಂದ್ರೆ ಏನು? ಇವ್ರ ಕೊಡುಗೆ ಏನೈತೆ? ಪ್ರತಿಯೊಬ್ಬ ಬೆಳಿತಾನೆ, ತರಕಾರಿ ಬೆಳಿತಾನೆ, ಈರುಳ್ಳಿ ಬೆಳಿತಾನೆ, ಬಟಾಣಿ ಬೆಳಿತಾನೆ, ಎಳ್ನೀರು ಬೆಳಿತಾನೆ, ಅಡಿಕೆ ಬೆಳಿತಾನೆ. ಇವೆಲ್ಲನೂ ಸೇಲ್ ಮಾಡೋರು ಯಾರು? ಮಾಲ್ಗೋಗಿ ಸೇಲ್ ಮಾಡೋಕ್ಕಾಗುತ್ತಾ? ರೋಡ್ ಬದಿಲಿ ನಾವು ನಿಂತ್ಕೊಂಡು ನೀಟಾಗಿ ಒಳ್ಳೆ ಬೆಲೆ ಕೊಟ್ಟು ತಗೊಂಡು ಮಾರರೆ ನಾವು ಗ್ರಾಹಕ ಕಮ್ಮಿ ಬೆಲೆಯಲ್ಲೂ ಕೊಡಿಸ್ತೀವಿ. ಇವ್ರು ಯಾವುದೋ ಒಂದು ಉದ್ದೇಶ ನಮ್ಮನ್ನೆಲ್ಲ ನಿಲ್ಲಿಸ್ಬಿಟ್ರೆ ಇವೆಲ್ಲ ಮಾಲ್ಗೆ ಹೋಗ್ತದೆ. ಮಾಲಲ್ಲಿ ಏನು ತಗೋಬೋದು? GST ಜಡಿಬೋದು. GST ಇಂದ ನಮ್ಮ ಸರ್ಕಾರ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. GST ಇಲ್ದೇನೆ ದುಡಿತಾ ಇರೋರು ಬೀದಿ ಬದಿ ವ್ಯಾಪಾರದವ್ರು ಅಂತ ಇವರು ನೀಟಾಗಿ ಟಾರ್ಗೆಟ್ ಮಾಡೋರೆ ನಮ್ಮನ್ನ. ಪ್ಲಾಸ್ಟಿಕ್ಕು ಅಂತೇಳಿ ವಾರಕ್ಕೆ 2 ವಾರಕ್ಕೆ ಎಲ್ಲ ನಮಗೆ ಇನ್ಸ್ಪೆಕ್ಷನ್ ಬರ್ತಾನೆ ಇರ್ತಾರೆ. ಮಾಲಲ್ಲಿ ಎಷ್ಟು ಪ್ಲಾಸ್ಟಿಕ್ ನಡೀತವೆ? ಅವೆಲ್ಲ ಇದು ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಏನೈತೆ ಇವಾಗ ರಸ್ತೆ ಬದಿ ಅಂತ ಹೇಳ್ತಾರೆ. ನಾವು ರಸ್ತೆ ಬದಿಯ ಎಷ್ಟು ನೀಟಾಗಿ ಮಾಡಿಕೊಂಡಿದೀವಿ. ಅದು ನಮ್ಮ ಮನೆ ದೇವ್ರ ಮನೆ ತರ ಮಾಡಿಕೊಂಡಿದೀವಿ. ಇವ್ರನ್ನ ಕೆಲವೊಂದು ನೋಡಿ ಫುಟ್ಪಾತ್ಗಳು ಕೆಲವೊಂದು ಇಲ್ದೇ ಇರೋ ಜಾಗಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಕಚಡಗಳೆಲ್ಲ ಇವ್ರು ಅಲ್ಲಿ ತುಂಬ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಒಳ್ಳೆ ಜಾಗ ಮಾಡ್ಕೊಂಡು ವ್ಯಾಪಾರಕ್ಕೆ ಒಂದು ಶುದ್ಧವಾದ ಸ್ಥಳ ಮಾಡ್ಕೊಂಡಿರೋರು ನಾವು. ನಮ್ಮ ಜಾಗ ನೀವು ಎತ್ತಿಸ್ಬಿಟ್ರೆ ನಾಳೆ ಕಸ ಎತ್ತೋದು ನಿಮ್ಮ ಪ್ರಾಬ್ಲಮ್. ಕಸ ಎತ್ತಕ್ಕಾಗ್ತಾ ಇಲ್ಲ ನಿಮ್ಮ ಕೈಲಿ, ನಮ್ಮನ್ನ ಎತ್ತಿಸಕ್ ಬರ್ತಾ ಇದ್ದೀರಾ. ಕ್ಲೀನ್ ಮಾಡ್ತಿರೋರು ನಾವು ಬೆಂಗಳೂರನ್ನ ಅಂತ ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರನ್ನ ಸ್ವಚ್ಛ ಮಾಡ್ತಿರೋರು ನಾವು. ಕೆಂಪೇಗೌಡರು ಕಟ್ಟಿರೋ ಬೆಂಗಳೂರನ್ನ ಹೊಡಿತಾ ಇರೋರು ರಾಜಕೀಯದವರು. ನೀವು ಯೋಚನೆ ಮಾಡಿ, ನಿಮ್ಮ ನಿಲ್ಸೋದೇನು ದೊಡ್ಡ ವಿಷಯ ಅಲ್ಲ. ಇದೇ ನಮ್ಮ ಬೀದಿ ಬದಿ ವ್ಯಾಪಾರದಾರನ ಟೌನ್ ಹಾಲಲ್ಲಿ ಒಂದು ಸಭೆ ಮಾಡಿದ್ರು. ಡಾಕ್ಟರ್ ರೇಟ್ ಕೊಡ್ತಾ ಇದ್ದೀನಿ DK ಶಿವಕುಮಾರ್ ಸಾಹೇಬ್ರಿಗೆ. ಅವತ್ತು ಅವರೇ ಬಂದು ನಮ್ಮ ಬೀದಿ ವ್ಯಾಪಾರದವ್ರಿಗೆ ಎಲ್ಲ ಅನುಕೂಲ ಮಾಡ್ಕೊಡ್ತೀನಿ, ರೇಷನ್ ಕಾರ್ಡ್ ಮಾಡ್ಕೊಡ್ತೀನಿ, ನಿಮ್ಗಿರೋ ಜಾಗ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ರಿ ಮಾಡಿದ್ರಿ? ಒಂದು ತಿಂಗಳಿಗೆ ನಾವು ರೋಡಲ್ಲಿ ಇದ್ದಾರನ್ನ 200 ರೋಡಿಗೆ ತಂದ್ಬಿಟ್ರಲ್ರಿ. ಜೀವನ ಮಾಡೋರ್ನ ಜೀವನ ಕಿತ್ಕೊಳಕ್ ಬಂದ್ಬಿಟ್ರಲ್ರಿ. ಯಾರ್ರಿ ನೀವು ಬೇಡ ಕಣ್ರಿ. ಈ ರಾಜಕೀಯ ಮಾಡಂಗಿದ್ರೆ ಬಿಟ್ಬಿಡ್ರಿ, ರಿಸೈನ್ ಮಾಡಿ ಬನ್ರಿ. ಇದೇ ಡೈಲಾಗ್ ಹೊಡಿರಿ ನೀವು. ರೋಡಲ್ಲಿರೋರ್ನೆಲ್ಲ ನಾವು ಎತ್ತಿಸ್ತೀವಿ ಅಂತ ಹೇಳ್ರಿ. ನೆಕ್ಸ್ಟ್ ನಿಮ್ಮ ಸರ್ಕಾರ ಬರುತ್ತಾ ತೋರಿಸ್ರಿ, ನೋಡ್ತೀನಿ.